Hey everyone, ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಬಯಾಲಜಿಯ ಇಂಪಾರ್ಟೆಂಟ್ ಕ್ವೆಶನ್ಸ್ ದಟ್ ಈಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಈಗಾಗಲೇ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಈ ಒಂದು ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಚಾಪ್ಟರ್ ನಾವು ನೋಡ್ತಾ ಇರೋದು ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಈ ಒಂದು ಕ್ವೆಶನ್ಸ್ ನಿಮಗೆ ಸೆಕೆಂಡ್ ಟೆಸ್ಟಿಗಾಗಿರ್ಬೋದು ಅಥವಾ ನಿಮ್ಮ ಮೇನ್ ಎಕ್ಸಾಮ್ಸಿಗಾಗಿರ್ಬೋದು, ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಾನು ಸಾಕಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ನೋಡಿನೇ ಈ ಕ್ವೆಶನ್ಸನ್ನು ತೆಗೆದಿದ್ದೀನಿ. ಹಾಗೂ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ ಆ ಕ್ವೆಶನ್ಸನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಏನು ಆನ್ಸರ್ ಬರೀಬೇಕು ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಟರ್ನ್ ಆನ್ ನೋಟಿಫಿಕೇಷನ್ಸ್ ಸೊ ದಟ್ ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ. ನಾವು ಲೆಟ್ಸ್ ಗೆಟ್ ಟು ದ ಅತಿ ಹೆಚ್ಚು ಕೇಳಿರುವಂಥ ಕ್ವಶನ್ ಯಾವುದು ಅಂತಂದರೆ ಅಬೌಟ್ BT ಕಾಟನ್ ಪ್ಲ್ಯಾಂಟ್. ಸೊ BT ಕಾಟನ್ ಪ್ಲ್ಯಾಂಟ್ನ ಒಂದು ಡೆವಲಪ್ಮೆಂಟ್ ಹೇಗೆ ಡೆವಲಪ್ ಆಗುತ್ತೆ ಅನ್ನೋದನ್ನು ಈ ರೀತಿ ಡೈರೆಕ್ಟಾಗಿ ಕೇಳ್ಬೋದು. ಅಥವಾ ನೋಡಿ ಈ ತರಹ ಕೇಳ್ತಾರೆ, ಒನ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಈಸ್ ಟು ಗೆಟ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು BT ಕಾಟನ್. ಇದನ್ನು ಸಾಕಷ್ಟು ಸರ್ತಿ ಈ ಕ್ವಶನನ್ನು ಇದೇ ತರಹ ಕ್ವಶನನ್ನು ಕೇಳಿದ್ದಾರೆ ಪ್ರೀವಿಯಸ್ ಇಯರಲ್ಲಿ. ಓಕೆ, ಸೊ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, BT ಕಾಟನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಬಯೋಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ ಚಾಪ್ಟ್ರಲ್ಲಿ ನೀವು ಏನು ಓದಿಲ್ಲ ಅಂತಂದರೂ ಫಸ್ಟ್ BT ಕಾಟನ್ನ ಬಗ್ಗೆ ಓದಿರಲೇಬೇಕು ಕಂಪಲ್ಸರಿ ಆಗಿ. ಓಕೆ, ಸೊ BT ಕಾಟನ್ ಹೇಗೆ ತಯಾರಾಗುತ್ತೆ ಅಂತಂದರೆ ನೋಡಿ, ಬೆಸಿಲಸ್ ತುರಿಂಜೆನಿಸಿಸ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಇದೆ. ಜೀನ್ ದಟ್ ಕೋಡ್ಸ್ ಫಾರ್ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ದಟ್ ಈಸ್ BT ಕಾಟನ್ ಯಾವುದು ಅಂದರೆ Cry1AC ಆ್ಯಂಡ್ Cry2AB. ಸೊ ಈ ಜೀನ್ಸ್ ಇರೋದು ಬೆಸಿಲಸ್ ತುರಿಂಜೆನಿಸಿಸ್ ಅನ್ನೋ ಬ್ಯಾಕ್ಟೀರಿಯಾದಲ್ಲಿ. ಈ ಜೀನ್ಸನ್ನು ತೊಗೊಂಡು ಬಂದು ನಾವು ಕಾಟನ್ ಪ್ಲ್ಯಾಂಟಿಗೆ ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ಆ ಕಾಟನ್ ಪ್ಲ್ಯಾಂಟ್ ನ್ಯಾಚುರಲ್ ಆಗಿ ಈ ಜೀನ್ಸಿಂದ ಉತ್ಪತ್ತಿಯಾಗುವಂತಹ ಟಾಕ್ಸಿನ್ BT ಟಾಕ್ಸಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಟಾಕ್ಸಿನ್ ಏನು ಮಾಡುತ್ತೆ, ಕೀಟಗಳು ಅದನ್ನೇನು ತಿಂತಾವಲ್ವಾ, ದಟ್ ಈಸ್ ಕಾಟನ್ ಬೋಲ್ ವರ್ಮ್ಸ್. ಸೊ ಆ ಬೋಲ್ ವರ್ಮ್ಸ್ ಈ ಟಾಕ್ಸಿನ್ನ ತಿಂದಾಗ ಏನಾಗುತ್ತೆ, ಅದು ಅದರ ಗಟ್ ರೀಜನಲ್ಲಿ ಅದರ ಹೊಟ್ಟೆ ಭಾಗದಲ್ಲಿ ಏನಾಗುತ್ತೆ ಅಂದರೆ ಆ ಟಾಕ್ಸಿನ್ಗಳು ಕ್ರಿಸ್ಟಲೈಸ್ ಆಗಿಬಿಟ್ಟು ಅದರ ಡೆತ್ಗೆ ಕಾರಣ ಆಗುತ್ತೆ. ಆ ಒಂದು ಇನ್ಸೆಕ್ಟ್ಗಳು ಸತ್ತೇ ಹೋಗಿಬಿಡುತ್ತೆ. ಈ ರೀತಿಯಾಗಿ ನಾವು ಕಾಟನ್ ಪ್ಲ್ಯಾಂಟನ್ನು ಹುಳಗಳ ಒಂದು ಕಾಟದಿಂದ ತಪ್ಪಿಸ್ಬಹುದು. ಓಕೆ, ಸೊ ನಿಮಗೆ ನೀಟಾಗಿ ಇದು ಅರ್ಥ ಆಗಬೇಕು ಅಂತಂದರೆ ನಾನು ಆಗಲೇ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಬಗ್ಗೆ ಒನ್ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಒನ್ ಶಾರ್ಟ್ ವಿಡಿಯೋ ಜಸ್ಟ್ ಒಂದು 40 ಮಿನಿಟ್ಸ್ ಇದೆ. ಅದು ಒಂದು ವಿಡಿಯೋನ ನೀವು ನೋಡಿಬಿಟ್ರಿ ಅಂತಂದರೆ ನಮ್ಗೆ ಇವಾಗ ಇಡೀ ಚಾಪ್ಟರ್ ಓದೋಕ್ಕಾಗಲ್ಲ, ನಮಗೆಲ್ಲ ಕ್ವಶನ್ಸ್ ಓದೋಕ್ಕಾಗಲ್ಲ ಅಂತಂದರೆ ಜಸ್ಟ್ ವಾಚ್ ದಿಸ್ ವಿಡಿಯೋ. ನಿಮಗೆ ಇಡೀ ಕ್ವಶನ್ಸ್ ಎಲ್ಲದು ಈವನ್ 1 ಮಾರ್ಕ್ನ ಕ್ವಶನ್ಸ್ ಕೂಡ ಕವರ್ ಆಗಿ ಹೋಗಿಬಿಡುತ್ತೆ ಅದರಲ್ಲಿ. ಸೊ ದಯವಿಟ್ಟು ಅದನ್ನು ಒನ್ ಶಾರ್ಟ್ ವಿಡಿಯೋನ ನೋಡಿ, ನಿಮಗೆಲ್ಲ ಡೌಟ್ಸು ಎಲ್ಲ ಆನ್ಸರ್ಸು ಅದರಲ್ಲಿ ಸಿಕ್ಬಿಡುತ್ತೆ. ಆ್ಯಂಡ್ ಕನ್ನಡದಲ್ಲೇ ಹೇಳಿರೋದ್ರಿಂದ ಈಸಿಯಾಗಿ ಅರ್ಥನೂ ಆಗುತ್ತೆ. ನೆಕ್ಸ್ಟ್, ಜೀನ್ ದಟ್ ಕೋಡ್ಸ್ ಫಾರ್ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ಇನ್ BT ಕಾಟನ್ ಯಾವುದು ಅಂದರೆ ಸೊ Cry1AC ಆ್ಯಂಡ್ Cry2AB. ಓಕೆ, ನೆಕ್ಸ್ಟ್ RNA ಇಂಟರ್ಫರೆನ್ಸ್ ಅಂದರೆ ಏನು, RNA ಇಂಟರ್ಫರೆನ್ಸ್ ಹೇಗೆ ರೆಸಿಸ್ಟೆನ್ಸನ್ನು ಡೆವಲಪ್ ಮಾಡ್ತದೆ, ದಟ್ ಈಸ್ ಟೊಬ್ಯಾಕೊ ಪ್ಲ್ಯಾಂಟ್ಸಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಸೊ RNA ಇಂಟರ್ಫರೆನ್ಸ್ನ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ, ರೈಟ್. ಆ್ಯಂಡ್ ಅದರಲ್ಲಿ ಯಾವುದನ್ನು ನಾವು ಹೇಗೆ ಇದರಲ್ಲಿ BT ಕಾಟನ್ ಡೆವಲಪ್ಮೆಂಟ್ ನೋಡ್ತೀವಿ, ಸೊ ಆ ತರಹ ಈ ಟೊಬ್ಯಾಕೊ ಪ್ಲ್ಯಾಂಟ್ಸಲ್ಲಿ ಹೇಗೆ ಇದು ಒಂದು ರೆಸಿಸ್ಟೆನ್ಸನ್ನು ಕೊಡುತ್ತೆ ಅನ್ನೋದು ಅಗೇನ್ ವಿಡಿಯೋನ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸ್ಟೆಪ್ ವೈಸೇ ಅದರಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಅಗೇನ್ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂಥ ಇನ್ನೊಂದು ಕ್ವಶನ್ ಯಾವುದು ಅಂದರೆ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್. ಸೊ ದಿಸ್ ಈಸ್ ದ ವೆರಿ ಈಸಿಯೆಸ್ಟ್ ಕ್ವೆಶನ್ ಈ ಒಂದು ಚಾಪ್ಟ್ರಲ್ಲಿ. ನಿಮಗೆ ಲಾಸ್ಟ್ ಪೇಜಲ್ಲಿ ಅಂದರೆ ದಟ್ ಈಸ್ ಈ ಚಾಪ್ಟರ್ನ ಲಾಸ್ಟ್ ಪೇಜಲ್ಲಿ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. ಬೆನಿಫಿಟ್ಸನ್ನು ಅವರು ಗೆಟ್ ಫುಲ್ 5 ಮಾರ್ಕ್ಸ್. ಇದೆಲ್ಲ 5 ಮಾರ್ಕ್ಸ್ನ ಕ್ವಶನ್ ನಾನು ನಿಮ್ಗೆ ಹೇಳ್ತಿರೋದು, ಆಲ್ 5 ಮಾರ್ಕ್ ಕ್ವೆಶನ್ಸ್. ಓಕೆ, ಸೊ ದಟ್ ಈಸ್ ಟು ಸ್ಟಡಿ ಫಿಸಿಯಾಲಜಿ ಆ್ಯಂಡ್ ಡೆವಲಪ್ಮೆಂಟ್ ಇದೆ, ಆ್ಯಂಡ್ ಟು ಸ್ಟಡಿ ಕಾಂಟ್ರಿಬ್ಯೂಷನ್ ಆಫ್ ಜೀನ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಡಿಸೀಸ್. ಆ್ಯಂಡ್ ಥರ್ಡ್ ಒನ್ ಯಾವುದು ಅಂತಂದರೆ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಇದೆ. ಫೋರ್ತ್ ಒನ್ ವ್ಯಾಕ್ಸಿನ್ ಸೇಫ್ಟಿ ಆ್ಯಂಡ್ ಫಿಫ್ತ್ ಒನ್ ಕೆಮಿಕಲ್ ಟೆಸ್ಟಿಂಗ್ ದಟ್ ಈಸ್ ಟಾಕ್ಸಿಸಿಟಿ ಟೆಸ್ಟಿಂಗ್. ಹೌದಾ, ಸೊ ಈ 5 ಪಾಯಿಂಟ್ಸನ್ನು ನೀಟಾಗಿ ನೋಡ್ಕೊಂಡು ಹೋಗಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ನೋಡಿ, ಒನ್ ಶಾರ್ಟ್ ವಿಡಿಯೋ, ನಿಮಗೆಲ್ಲ ಅರ್ಥ ಆಗುತ್ತೆ. ನೀವು ಆರಾಮಾಗಿ ಓನ್ ಲ್ಯಾಂಗ್ವೇಜಲ್ಲಿ ಅಂತಂದರೆ ಓನ್ ವರ್ಡ್ಸಲ್ಲಿ ನೀವು ಬರೀಬಹುದು. ಐ ಮೀನ್ ಇಂಗ್ಲೀಷಲ್ಲೇ ಓನ್ ಲ್ಯಾಂಗ್ವೇಜ್ ಅಂದರೆ ಮತ್ತೆ ಓನ್ ವರ್ಡ್ಸಲ್ಲಿ ಬರೀಬಹುದು. ವಾಟ್ ಈಸ್ ಜೀನ್ ಥೆರಪಿ, ನೇಮ್ ಅ ಡಿಸಾರ್ಡರ್ ಟು ವಿಚ್ ಕ್ಲಿನಿಕಲ್ ಜೀನ್ ಥೆರಪಿ ವಾಸ್ ಗಿವನ್ ಫಸ್ಟ್. ಅಂದರೆ ಜೀನ್ ಥೆರಪಿ ಅಂತಂದರೆ ಮಾಡೋದು ಡಿಫೆಕ್ಟಿವ್ ಜೀನ್ ಇದ್ದ ಕಡೆ ನಾವು ಹೆಲ್ದಿ ಜೀನನ್ನು ತೊಗೊಂಬಂದು ಹಾಕಿದಾಗ ಆ ರೋಗ ಏನಾಗುತ್ತೆ, ಹುಷಾರಾಗುತ್ತೆ. ಸೊ ಆ ತರಹ ಥೆರಪಿಯನ್ನು ನಾವು ಯಾವ ಒಂದು ರೋಗಕ್ಕೆ ಕೊಟ್ಟಿದ್ವಿ ಅಂತ ಕೇಳಿದ್ವಿ. ಸೊ ದಟ್ ವಾಸ್ ಗಿವನ್ ಟು ADA ಡೆಫಿಷಿಯನ್ಸಿ. ಸೊ ADA ಡೆಫಿಷಿಯನ್ಸಿ ಅನ್ನೋ ಡಿಸಾರ್ಡರ್ಗೆ ಕೊಡ್ತಾರೆ. ದಟ್ ಈಸ್ 4 year old ಹುಡುಗಿಗೆ ಈ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ, ಜೀನ್ ಥೆರಪಿಯನ್ನು, ಇನ್ 1990.
ಓಕೆ. ನೆಕ್ಸ್ಟ್, ವಾಟ್ ಈಸ್ ಜೀನ್ ಥೆರಪಿ, ಗಿವ್ ಅನ್ ಎಕ್ಸಾಂಪಲ್. ಸೊ ಅಗೇನ್ ಎಕ್ಸಾಂಪಲ್ ಕೇಳಿದರೆ, ಸೊ ADA ಡೆಫಿಷಿಯನ್ಸಿಯನ್ನು ನೀವು ಎಕ್ಸಾಂಪಲ್ ಆಗಿ ಕೊಡಬಹುದು. ಜೀನ್ ಥೆರಪಿ ಅಂದರೆ ಅಗೇನ್ ರಿಪೀಟೆಡ್ ಕ್ವೆಶನ್. ಓಕೆ. ನೆಕ್ಸ್ಟ್, ಹೌ ADA ಡೆಫಿಷಿಯನ್ಸಿ ಈಸ್ ಕ್ಯೂರ್ಡ್ ಬೈ ಜೀನ್ ಥೆರಪಿ. ಅಗೇನ್ ಸಾಕಷ್ಟು ಸರ್ತಿ ರಿಪೀಟ್ ಆಗಿರೋ ಕ್ವಶನ್. ADA ಡೆಫಿಷಿಯನ್ಸಿಯನ್ನು ನಾವು ಜೀನ್ ಥೆರಪಿಯಿಂದ ಕ್ಯೂರ್ ಮಾಡ್ತೀವಿ ಅಂದ್ವಿ, ಹೇಗೆ ಕ್ಯೂರ್ ಮಾಡ್ತೀರಾ ಅಂತ ಅವ್ರು ಕೇಳಿದ್ದಾರೆ. ಸ್ಟೆಪ್ಸನ್ನು ಬರಿಬೇಕು. ಎಡಿನೋಸಿನ್ ಡಿಅಮೈನೇಸ್ ಅನ್ನುವಂಥ ಎನ್ಸೈಮ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಅದ್ರ ಬೇಕಾದಂಥ ಜೀನ್ ಡಿಫೆಕ್ಟಿವ್ ಆಗಿದೆ, ಹಾಗಾಗಿ ಅದು ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಅದನ್ನೇ ನಾವು ADA ಡೆಫಿಷಿಯನ್ಸಿ ಅಂತ ಕರಿತೀವಿ. ಅದಕ್ಕೆ ಏನು ಮಾಡ್ತೀವಿ ನಾವು ಅಂತಂದರೆ, ಎನ್ಸೈಮನ್ನು ಸಿಂಥಸೈಸ್ ಮಾಡುವಂತಹ DNA ಅನ್ನು, ದಟ್ ಈಸ್ ಆ ಜೀನನ್ನು ನಾವೇನು ಮಾಡ್ತೀವಿ, ಡಿಫೆಕ್ಟಿವ್ ಇರೋ ಜೀನ್ ಜಾಗದಲ್ಲಿ ನಾವು ಇದನ್ನು ಹಾಕಿದಾಗ ಏನಾಗುತ್ತೆ ಅಂತಂದರೆ ADA ಡೆಫಿಷಿಯನ್ಸಿ ಕ್ಯೂರ್ ಆಗುತ್ತೆ. ಓಕೆ. ಇನ್ನು ನೆಕ್ಸ್ಟ್, ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಬಗ್ಗೆ ಎಲ್ಲೂ ಕೇಳಿಲ್ಲ ಪ್ರೀವಿಯಸ್ ಇಯರಲ್ಲಿ, ಬಟ್ ಕೇಳೋ ಚಾನ್ಸಸ್ ಇದೆ. ಕೊಡ್ತಾರೆ, ಡಯಾಬಿಟಿಸ್ ಶುಗರ್ ಪೇಷಂಟ್ಸಿಗೆ ಕೊಡ್ತಾರೆ, ಹೌದಾ. ಸೊ ಹಾಗಾಗಿ ಇನ್ಸುಲಿನ್ನ ಅವಶ್ಯಕತೆ ಇತ್ತು, ಬಟ್ ಅದು ಪ್ರಾಣಿಗಳಿಂದ ತೊಗೊಂಡು ಹಾಕಿದಾಗ ಅಲರ್ಜಿ ಆಗ್ತಾ ಇತ್ತು. ಹಾಗಾಗಿ ಜೆನೆಟಿಕಲಿ ಇನ್ಸುಲಿನನ್ನು ತಯಾರು ಮಾಡಿದರು. ಹೇಗೆ ಅಂದರೆ, ನ್ಯಾಚುರಲ್ ಆಗಿ ಸಿಂಥಸೈಸ್ ಆಗುವಾಗ ಈ A ಮತ್ತು B ಚೈನ್ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಚೈನ್ ಇದೆ, ದಟ್ ಈಸ್ C ಪೆಪ್ಟೈಡ್ ಅಂತ ಇದೆ. ಸೊ ಇದಿತ್ತು ಅಂತಂದರೆ ಇನ್ಸುಲಿನ್ ಫಂಕ್ಷನಿಂಗ್ ಆಗೋದಿಲ್ಲ, ಹೌದಾ. ಸೊ ಈ C ಪೆಪ್ಟೈಡನ್ನು ತೆಗೆದು ಏನು ಮಾಡಬೇಕು, ಓನ್ಲಿ A ಮತ್ತು B ಅನ್ನು ಸಿಂಥಸೈಸ್ ಮಾಡಬೇಕು. ಸೊ ಅದನ್ನು ಎಲಿ ಲಿಲ್ಲಿ ಅನ್ನುವಂಥವ್ರು ಸಿಂಥಸೈಸ್ ಮಾಡ್ತಾರೆ. ಹೇಗೆ ತಯಾರು ಮಾಡ್ತಾರೆ ಅಂತಂದರೆ, ಆ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುವಂತಹ ಜೀನ್ಸನ್ನು ಅವರು ಏನು ಮಾಡ್ತಾರೆ, ತಯಾರು ಮಾಡ್ತಾರೆ. ಅದ್ರ ಮುಖಾಂತರ AB ಚೈನ್ಗಳನ್ನು ತಯಾರು ಮಾಡಿ ಆ ಇನ್ಸುಲಿನನ್ನು ಹ್ಯೂಮನ್ ಬಾಡಿಗೆ ಹಾಕ್ತಾರೆ. ಓಕೆ. ಸೊ ದಿಸ್ ಈಸ್ ಅಬೌಟ್ ಜೆನೆಟಿಕಲ್ ಇಂಜಿನಿಯರ್ಡ್ ಇನ್ಸುಲಿನ್. ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗಬೇಕಂದ್ರೆ ಹೇಳಿದ್ನಲ್ವಾ, ಒನ್ ಶಾರ್ಟ್ ವಿಡಿಯೋನ ನೋಡಿಬಿಡಿ, ಕಂಪ್ಲೀಟ್ಲಿ ಎಲ್ಲ ಅರ್ಥ ಆಗೋದು. 3 ಕ್ರಿಟಿಕಲ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ. ಸೊ ಫಸ್ಟ್ ಪೇಜಲ್ಲೇ ಇದೆ ನಿಮಗೆ, ಚಾಪ್ಟರ್ನ ಫಸ್ಟ್ಗೆ ಕೊಟ್ಟಿದ್ದಾರೆ 3 ಕ್ರಿಟಿಕಲ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ, 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ನೀಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ವಾಟ್ ಈಸ್ ಬಯೋಪೈರಸಿ, ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ಬಾಸುಮತಿ ರೈಸ್. ಬಯೋಪೈರಸಿ ಅಂತಂದರೆ, ಇವಾಗ ನಮ್ಮನೇಲಿರೋವಂಥ ವಸ್ತುಗಳನ್ನ ಬಂದು ಬೇರೆಯವ್ರು ತೊಗೊಂಡೋಗಿ ಅದು ತಮ್ಮದು ಅಂತ ಅವರು ಮಾರಾಟ ಮಾಡೋದು. ಓಕೆ. ಸೊ ಅದು ತಮ್ಮದು ಅಂತ ಅದ್ರದ್ದೊಂದು ಪೇಟೆಂಟ್ ತೊಗೊಂಡು, ಅಂದರೆ ಅದಕ್ಕೆ ಪರ್ಮಿಷನ್ ತಾವು ತೊಗೊಂಡ್ಬಿಟ್ಟು ಅದನ್ನು ತಾವಷ್ಟೇ ಮಾರಬೇಕು ಅಂತ ಪರ್ಮಿಷನ್ ತೊಗೊಳ್ಳೋದು ಪೇಟೆಂಟ್ ಅಂತ ಕರಿತೀವಿ. ಸೊ ಅದನ್ನು ಬಯೋಪೈರಸಿ ಅಂತ ಕರಿತೀವಿ. ಓಕೆ. ಅದು ಇನ್ನೂ ಕಂಪ್ಲೀಟಾಗಿ ಅರ್ಥ ಆಗಬೇಕು ನಿಮಗೆ ಬಯೋಪೈರಸಿ ಅಂದರೆ, ಹೇಳಿದ್ನಲ್ಲ ಒನ್ ಶಾರ್ಟ್ ವಿಡಿಯೋ ನೋಡಿ. ನಾನು ಇವಾಗ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಓಕೆ. ಸೊ ಬಾಸುಮತಿ ರೈಸಿಗೆ ವಿತ್ ರೆಫರೆನ್ಸ್ ಟು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂದರೆ, ನೋಡಿ, ಬಾಸುಮತಿ ರೈಸ್ ನಮ್ಮ ಇಂಡಿಯನ್ ವೆರೈಟಿ, ಒಂದು 27 ವೆರೈಟಿ ಇದೆ ಬಾಸುಮತಿ ರೈಸ್ದು ನಮ್ಮ ಇಂಡಿಯಾದಲ್ಲಿನೇ. ಇವರು ಇಂಗ್ಲೆಂಡ್ ಅವ್ರು ಏನು ಮಾಡಿದರು ಅಂತಂದರೆ, ಈ ಒಂದು ರೈಸ್ ವೆರೈಟಿಯನ್ನು ತೊಗೊಂಡು ಹೋಗ್ಬಿಟ್ಟು ಯಾವುದ್ರದ್ದು ಒಂದು ಸೆಮಿ ಡ್ವಾರ್ಫ್ ವೆರೈಟಿ ಜೊತೆ ಕ್ರಾಸ್ ಮಾಡಿ ಅದನ್ನು ನ್ಯೂ ಬಾಸುಮತಿ ವೆರೈಟಿ ನಾವು ತಯಾರು ಮಾಡಿರೋದು ಅಂತ ಹೇಳಿಬಿಟ್ಟು ಮಾರೋದಕ್ಕೆ ಶುರು ಮಾಡ್ತಾರೆ, ಅದ್ರ ಪೇಟೆಂಟನ್ನು ತಾವು ತೊಗೊಂಡು. ಸೊ ಇದನ್ನು ನಾವು ಬಯೋಪೈರಸಿ ಅಂತ ಕರಿತೀವಿ, ಬಿಕಾಸ್ ಅದು ನಮ್ಮ ವೆರೈಟಿ. ಓಕೆ. ನೆಕ್ಸ್ಟ್, ಇನ್ ವಿಚ್ ವೇಸ್ ಜೆನೆಟಿಕಲಿ ಮಾಡಿಫೈಡ್ ಪ್ಲ್ಯಾಂಟ್ಸ್ ಆರ್ ಯೂಸ್ಫುಲ್. ಸೊ ಅಗೇನ್ ಇದ್ರದ್ದು ಕೂಡ ನಿಮಗೆ ಚಾಪ್ಟರ್ನ ಸ್ಟಾರ್ಟಿಂಗಲ್ಲೇ ನಿಮಗೆ ಇದರದ್ದು ಆನ್ಸರ್ ಸಿಗುತ್ತೆ, ನೋಡ್ಕೊಂಡು ಬಿಡಿ. ವೆಲ್ ಸ್ಟೂಡೆಂಟ್ಸ್, ಇದಿಷ್ಟು ರಿಪೀಟೆಡ್ ಕ್ವಶನ್ಸ್, ದಟ್ ಇಸ್ ಪ್ರೀವಿಯಸ್ ಇಯರ್ನ ಕ್ವಶನ್ಸ್ ಹಾಗೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ವಾಚ್ ದ ಒನ್ ಶಾರ್ಟ್ ವಿಡಿಯೋ. ಕಂಪ್ಲೀಟಾಗಿ ನಿಮಗೆ ರಿವಿಷನ್ ಆಗಿ ಹೋಗ್ಬಿಡುತ್ತೆ, ಎಲ್ಲ ಓದಿದ್ದೆಲ್ಲ ರಿವಿಷನ್ ಆಗಿ ಹೋಗ್ಬಿಡುತ್ತೆ, ಒಂದು ಸರ್ತಿ ನೋಡಿ. ಆ್ಯಂಡ್ ಹ್ಯಾಪಿ ಲರ್ನಿಂಗ್, ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್.